ಒಬ್ಬ ಶ್ರದ್ಧಾವಂತ ಕೃಷಿ ವಿಜ್ಞಾನಿ ಡಾಕ್ಟರ್ ಗೋಪಾಲ್ ತ್ರಿವೇದಿ, ಪದ್ಮಶ್ರೀ 2026. ಜ್ಞಾನದಿಂದ ವಿಜ್ಞಾನದತ್ತ ಈ ಪ್ರಯಾಣವು ಬಿಹಾರದ ಮಟ್ಲುಪುರ ಗ್ರಾಮದಲ್ಲಿ ಆರಂಭವಾಯಿತು. ಅಲ್ಲಿ ಅವರು 1930ರಲ್ಲಿ ಕೃಷಿ ಕುಟುಂಬದಲ್ಲಿ ಜನಿಸಿದರು. ಅವರು ಚಿಕ್ಕ ವಯಸ್ಸಿನಿಂದಲೂ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು. ಆದರೆ 10ನೇ ತರಗತಿಯಲ್ಲಿ ತನ್ನ ತಂದೆಯನ್ನು ಕಳೆದುಕೊಂಡರು. ಆವಾಗ ಆರ್ಥಿಕ ಒತ್ತಡಗಳು ಪುಸ್ತಕಗಳನ್ನು ಬದಿಗಿಟ್ಟು ನೇಗಿಲನ್ನು ಕೈಗೆತ್ತಿಕೊಳ್ಳುವಂತೆ ಒತ್ತಾಯಿಸಿದವು. ಮಗ, ಇಲ್ಲಿ ಬಾ. ಆದರೆ ಅವರ ತಾಯಿಯ ನಂಬಿಕೆ ಎಂದಿಗೂ ಸುಳ್ಳಾಗಲಿಲ್ಲ. ಮಗ, ನೀನು ಓದು, ನಾನು ಮನೆ ನಡೆಸುತ್ತೇನೆ. ಮತ್ತು ಗುರುಗಳು ಕೂಡ ಅವರ ಸಾಮರ್ಥ್ಯವನ್ನು ಕಂಡರು. ನೀವು ಒಬ್ಬ ರೈತ, ನಿಮ್ಮ ಶಿಕ್ಷಣ ರೈತರಿಗೆ ಸೇವೆ ಸಲ್ಲಿಸಲಿ. ಓಕೆ, ಒಳಿತಾಗಲಿ. ಅವರು ಸರಳ ಪೋಸ್ಟ್ ಕಾರ್ಡ್ನಲ್ಲಿ ಅರ್ಜಿ ಸಲ್ಲಿಸಿದಾಗಲೂ ಪೂಸಾ ಕೃಷಿ ವಿಶ್ವವಿದ್ಯಾಲಯವು ಪ್ರವೇಶ ಮತ್ತು ವಿದ್ಯಾರ್ಥಿ ವೇತನ ಎರಡನ್ನೂ ನೀಡಿ ಸ್ವಾಗತಿಸಿತು. ಅಲ್ಲಿ ಅವರು ಕೃಷಿ ವಿಸ್ತರಣೆಯ ಧ್ಯೇಯವನ್ನು PhD ವಿಷಯವನ್ನಾಗಿ ಆರಿಸಿ ಮುನ್ನಡೆದರು. ನಂತರದ ವರ್ಷಗಳಲ್ಲಿ ಪ್ರಾಧ್ಯಾಪಕರಾಗಿ, ವಿಶ್ವವಿದ್ಯಾಲಯ ನಿರ್ದೇಶಕರಾಗಿ, ನಂತರ ಕುಲಪತಿಯಾಗಿ ಸೇವೆ ಸಲ್ಲಿಸಿದರು. ವಿಜ್ಞಾನಿಯಾಗಿ ಕೃಷಿಯನ್ನು ಸರಳೀಕರಿಸಲು ಮತ್ತು ರೈತರ ಕೈಗಳನ್ನು ಬಲಪಡಿಸಲು ತಮ್ಮನ್ನು ತಾವು ತೊಡಗಿಸಿಕೊಂಡರು. ಅದೊಂದು ದಿನ ಅವರೊಳಗೆ ಒಂದು ಶಾಂತವಾದ ಅರಿವು ಮೂಡುವವರೆಗೆ, ನಗರದಲ್ಲಿದ್ದು ಹಳ್ಳಿಯನ್ನು ಪೋಷಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿವೃತ್ತಿಯ ನಂತರ ಅವರು ತಮ್ಮ ಮೂಲಕ್ಕೆ ಮರಳಿದರು, ಮಟ್ಲುಪುರಕ್ಕೆ, ರೈತರ ನಡುವೆ ವಾಸಿಸಲು ಮತ್ತು ಅವರ ಹೋರಾಟ ಅರ್ಥೈಸಲು. ನಂಬಿಕೆಯಾಗಲಿ ಅಥವಾ ಬೆಳೆಗಳಾಗಲಿ ರಾತ್ರೋರಾತ್ರಿ ಬೆಳೆದು ನಿಲ್ಲೋಲ್ಲ, ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಅದಕ್ಕೆ ಅವರು ಒಬ್ಬ ರೈತರಾಗಿ ರೈತರ ವಿಶ್ವಾಸವನ್ನು ಗಳಿಸಿದರು. ಅವರು ಕಿಸಾನ್ ಮಿತ್ರ, ಗಾಂವ್ ಪುರುಷ, ಕರ್ಮಯೋಗಿಯಾಗಿ ಪ್ರಸಿದ್ಧರಾದರು. ಮೇಲಾವರಣ ನಿರ್ವಹಣೆಯ ಮೂಲಕ ಮುಜಫರ್ಪುರ್ನಲ್ಲಿ ಲೀಚಿ ಕೃಷಿಯನ್ನು ಪರಿವರ್ತಿಸಿದರು. ನೀರು ನಿಲ್ಲುವ ಭೂಮಿಯಲ್ಲಿ ಅವರು ಮೇನು ಸಾಕಣೆ ಮತ್ತು ಮಖಾನ, ವಾಟರ್ ಚೆಸ್ಟ್ನಟ್ ಆಧಾರಿತ ಕೃಷಿ ಆರಂಭಿಸಿದರು. ಜೀವನೋಪಾಯವನ್ನು ಹೆಚ್ಚಿಸಿದರು. ಚಳಿಗಾಲದ ಮೆಕ್ಕೆಜೋಳಕ್ಕೆ ವೈಜ್ಞಾನಿಕ ವಿಧಾನದ ಮೂಲಕ ಇಳುವರಿಯನ್ನು ಹಲವು ಪಟ್ಟು ಹೆಚ್ಚಿಸಿದರು. ಗೋಪಾಲ್ ಅವರ ಅವಿರತ ಪ್ರಯತ್ನದಿಂದ ಕೃಷಿಯು ವಿಜ್ಞಾನದ ಮಹತ್ವ ತಿಳಿಯಿತು. ರೈತರು ಸಮೃದ್ಧಿ ಮತ್ತು ಹೆಮ್ಮೆ ಎರಡನ್ನೂ ಕಂಡುಕೊಂಡರು. ಅವರ ತ್ರಿವೇದಿ ಪಾರಿಕ್ ಸ್ಕೇಲ್ ಇಂದು ಜಾಗತಿಕವಾಗಿ ಅಂಗೀಕರಿಸಲ್ಪಟ್ಟ ಕೃಷಿ ಪರಿವರ್ತನೆಯ ಮಾನದಂಡವಾಗಿ ನಿಂತಿದೆ. ಕೃಷಿ ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆಯ ಜೀವಂತ ಮಾನದಂಡವಾದ ವ್ಯಕ್ತಿಯಂತೆ. ಹೂವಿನ ಪರಿಮಳ ಅದರ ಸಾಧನೆಯಲ್ಲ, ಯಾಕೆಂದರೆ ಅದರ ಪರಿಮಳ ಬೇರಿನೊಳಗೆ ಬೇರೂರಿರುತ್ತದೆ. ಡಾಕ್ಟರ್ ಗೋಪಾಲ್ ತ್ರಿವೇದಿ, ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.